ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ನದಾಫ್ ಯೂಟ್ಯೂಬ್ ಚಾನಲ್. ನಿಮ್ಮ ಮನ್ಯಾಗ ಸಂಧಿ ಭಾಳ ಜಗ್ಗ ಸಂದೆ ಹೋಗೋದ್ರಾಗ ಅಂದ್ರೆ ಸುಸ್ತಾಕತಿ. ಇಲ್ಲಿ ಸೇಮ್ ಅಲ್ಲ, ಶನಿವಾರ ಆಗ ಶುಕ್ರವಾರ ಹಿಂಗೆಲ್ಲ ಮಾರ್ಕೆಟ್ ಹೋಗಿದ್ವಿ. ಇಲ್ಲಿ ಶನಿವಾರ ದಿನ ಇಲ್ಲೇ ಶನಿವಾರ ದಿನ ಇಲ್ಲಿ ಮತ್ತು ದಿನ ಅಂದ್ರೆ ಅಲ್ಲಿ ಸಿಗ್ತತೆ ಕಾಯಿಪಲ್ಯ ಮಾರ್ಕೆಟಿಗೆ. ನಮ್ಮ ಕೂಬಸಪ್ಪ ಕಡೆ ಕಟ್ಟಿ ಕಡೆ ಹೆಂಗೆ ಹಚ್ತಾರೆ ನೋಡಲ್ಲಿ, ಅಲ್ಲಿ ಇಲ್ಲೈತಿ, ಅಲ್ಲಿ ದಿನ ಹಚ್ತಾರೆ. ಸ್ವಲ್ಪ ಮಂದಿ ಈಗ ಸಂತಿ ಮಾಡಕ್ಕೆ ಬರಾಕತ್ತಾರೆ, ಸ್ವಲ್ಪ ಮಂದಿ ಸಂತಿ ಮಾಡ್ಕೊಂಡು ಹೊಂಟಾರೆ. ಸಂಜೆ ಹೆಂಗೆ ಹಾಕತ್ತಲ್ಲ ಹಂಗೆ ಸಂತಿದೆ. ಸಂತಿ ಮಾತ್ರ ಮಸ್ತ್ ಆಕೈತೆ ಇಲ್ಲಿ, ದೊಡ್ಡ ಸಂತಿ ಬಿಡ್ರಿ. ಇದೇನ ಶಾರ್ಟ್ಕಟ್? ಶಾರ್ಟ್ಕಟ್ ಅಂದ್ರು ಈ ರಸ್ತೆ ಮ್ಯಾಗ ನಾವು ಭಾಳ ಟೈಮ್ ಬಂದೀವಿ. ಅಲ್ಲಿತ್ತದ ದಿಬ್ಬ ಅಲ್ಲಿತ್ತದ ಸಂತಿ ಬರೋದ. ಈಗ ಆ ದಿಬ್ಬ ತೆಗೆದು ಶಿಫ್ಟ್ ಮಾಡ್ಯಾರ. ಹೌದಣ್ಣ, ಒಟ್ಟು ದಿಬ್ಬ ಶಿಫ್ಟ್ ಆಗ್ತಿರ್ತಾವೆ ಇಲ್ಲಿ. ಅದು ದೊಡ್ಡ ದಿಬ್ಬರಿಪ್ಪ, ಹಿಂಗ ಜರ್ರನ ಜರಿತಿದ್ರು ನೋಡ್ರಿ ಮಂದಿ, ಹಂಗ ಹೋಯ್ತದ. ಹಂಗೆ ನಾವು ಮಾರ್ಕೆಟಿಗೆ ಭಾಳ ಟೈಮ್ ಬಂದೀವ್ರಿ. ಬರ್ತದೇನ ಆರಾಮಯ್ಯ? ಹೋಲಪ್ಪ, ಮಳೆ ಕ್ಲೈಮೇಟ್ ಮಾತ್ರ ಫುಲ್ ಐತಿ. ಮಳೆಯಾಗನ ಸಂತಿ ಮಾಡೋದು ಭಾಳ ಮಜಾ ಬರ್ತೈತಿ. ನೀ ಸಂತಿಗೆ ಬಂದು ಚೀಲ ತಿಂದಿಲ್ಲಲ್ಲ? ನಮ್ಮ ಮಾಮ ಅಲ್ಲಿರ್ತಾವ ಚೀಲ ಅಂದ್ರೆ ಬಂದೆ ನಾನು ನಮ್ಮ ಮಾಮನಿಂದ. ಇಲ್ಲಿ ಸೆಕ್ಷನ್ ಅದಾವನ, ತರಕಾರಿ ಬೇರೆ, ಟೋಸ್ಟ್ ಬಟರ್ ಬೇರೆ, ಮಸಾಲೆದು ಬೇರೆ ಅಂತೇಳಿ. ಇದೆ ನೋಡ್ರಿ, ಸುಮ್ಮನವ್ರ ಮಾಮೂವ್ರು ಮಾಡೋ ಅಂಥ ಕೆಲಸನೂ ಇದೆ. ಅಂದ್ರೆ ಅವ್ರು ಅಂಗಡಿ ಹಚ್ತಾರಲ್ರಿ, ಮಸಾಲೆ ವ್ಯಾಪಾರ ಮಾಡ್ತಾರೆ. ಸೊ ಈ ಟೈಪ್ ಎಲ್ಲ ಐಟಮ್ ಹಚ್ತಾರೆ ರೀ ಅವರು. ಯಾಕೆ ಹಚ್ಚಿಲ್ಲ ಮಾಮ? ಅದಂತೇನ ಅವರು ಸೂಟಿ ಮಾಡೋದು ಶುಕ್ರವಾರ ದಿನ, ಇವತ್ತು ನೋಡಿದ್ರೆ ಶನಿವಾರ ಐತಿ. ನಮ್ಮ ಮಾಮಿಗೆ ಒಂದು ಆರಾಮಿಲ್ಲಲ್ಲ, ಅದು ಸಂಬಂಧ ಏನಾರ ಇರ್ಬೇಕು. ಇಲ್ಲಿ ಮಟ್ಟ ಎಂಡ ನೋಡ್ರಿ, ಇದು ಇಲ್ಲಿಗೆ ಎಂಡ್ ಆಕೈತಿ. ಈಗ ಅಂಗಡಿ ಹಚ್ಚಾಕತ್ತಾರ ರೀ. ಹೆಂಗಂಗೆ ಸಂಜೆ ಆಕೈತಲ್ಲ ಹಂಗಂಗೆ ರಶ್ ಆಕೈತಿ ಜನ ನೋಡ್ರಿ. ನಾವು ಎಲ್ಲರ ಸಂತೆಗೆ ಹೋದ್ರೆ ಕೇಳ್ತೇವೆ ನಾವು ಹೆಂಗೆ ಕೆಜಿ ಅಂತೇಳಿ. ಇಲ್ಲಿ ಕೇಳಂಗಿಲ್ಲ, ಸೀದಾ ಆರಿಸೋದು, ಬುಟ್ಟಾಗ ಹಾಕ್ಕೊಳ್ಳೋದು. ನಮ್ಮ ಮಾಮೂರವರೆಲ್ಲ ಪರಿಚಯದಾರಲ್ರಿ, ಮಾಮೂನ ಕಡೆ ಅವ್ರ ಮಸಾಲೆ ತೊಗೊತಾರ, ನಮ್ಮ ಮಾಮ ಅವ್ರ ಕಡೆ ಕಾಯಿಪಲ್ಲೆ ತೊಗೊಳೋದು. ಹೆಂಗೈತ್ರಿ ನಮ್ಮೂರು ಮಾರ್ಕೆಟ್? ಹೆಂಗೈತಿ? ಮಸ್ತ್ ಐತಲ್ಲ. ಮಸ್ತ್ ಐತಲ್ಲ, ಎಲ್ಲಿ ಬೇಕಲ್ಲ ಬರೀ ಬಾರಿಣದ ಹೋಗಿ. ಈಗ ಬಾಳೆಹಣ್ಣು ಸೀಸನ್ ಏನಿದೆ? ಇರ್ಬೇಕು. ಬಾಳೆಹಣ್ಣು ಅಲ್ಲೊಂದು ಎಲ್ಲ ಕಡೆ ಒಂದು ಡೀಗ ಅದಾವ. ನವದಾಗ ಎಲ್ಲರೂ ಸಂತೆ ಪರಿಚಯ ಆಗ್ಬಿಟ್ಟಾರ. ಸಂತೆಗೆ ಹೋಗಿ ನಮ್ಮ ಮಾಮ ಹೇಳಿ ತಗೊಂತ ನೋಡಿ ಅವ್ರ ಕಡೆ ನಿಂತು ಬಿಡಾಗತ್ತ. ನಾವು ಉಳ್ಳಾಗಡ್ಡಿ ಗಾಡಿ ಈಗ ಬಂತಾನೆ ಇಳಿಸಾಗತ್ತಾರ. ಈ ಕಡೆ ಎಲ್ಲ ಮತ್ತೆ ಕಾಳು ಅವೆಲ್ಲ ಸೆಕ್ಷನ್ ರೀ, ಕಾಳು ಶಾಂಡ್ಗಿ. ನಾವು ಅಲ್ಲಿ ತೊಗೊಂಡ್ ಮೆಣಸಿನ್ಕಾಯಿ ಬೇರೆ ರೀ, ಇವು ಉಪ್ಪು ಜೀರಿಗೆ ತುಂಬ, ಇವು ಜವಾರಿ ಮೆಣಸಿನ್ಕಾಯಿ ಖಾರದಲ್ಲಿ. ಇವು ಅವ್ರಿಗೆ ಬುಟ್ಟಿ ಬೇಕಂತೆ, ಮೊಸರುಕಾಯಿ ಮಾಡ್ತೀವಲ್ಲ ಅವು ನೋಡಿ. ಬ್ಯಾಸ್ಗೆ ಆಗಿಲ್ಲ ನೋಡ್ರಿ, ಇಂಥ ಒಂದು 10 kg ಆಗ್ಬೇಕು ನಾವು ಮೆಣಸಿನ್ಕಾಯಿ. ನಮಗೆ ಬ್ಯಾಸ್ಗೆಯಾಗಿ ಇಂಥ ಒಂದು 10 kg ಆಗ್ಬೇಕು ನಾವು ಮೆಣಸಿನ್ಕಾಯಿ ಮೊಸರುಕಾಯಿ ಮಾಡಕ್ಕೆ. ಮೊಸರುಕಾಯಿ ಮಾಡಕ್ಕೆ ನಿಂಬೆ ಹಣ್ಣು ಅಲ್ಲ ರೀ, ಅಲ್ಲ ನೋಡ್ರಿ ಕೆಂಪು ಐತೆ ನೋಡ್ರಿ. ಅಲ್ಲಿ ಮಸಾರಾಗಿಂದ ಏನಿದೆ, ಹಸಿ ಅಲ್ಲ, ಕೆಂಪು ಐತೆ ನೋಡ್ರಿ. ಅದು ಇದು ಗುಲ್ಬರ್ಗ ಮಹಾರಾಷ್ಟ್ರದ್ದು. ಏನು ಮಮ್ಮ ಹಸಿ ಅಲ್ಲ? ನೋಡು, ಅದೆಲ್ಲ ಶಿಕಾರಿಪುರ, ಶಿವಮೊಗ್ಗ. ಕೊತ್ತಂಬರಿ, ಆಮೇಲೆ ಪಾಲಕ್, ಸಬ್ಬಸ್ಗಿ, ಕಿರಿಕ್ಸಾಲಿ. ಅಲ್ಲಿ ಮಟನ್ ಹಚ್ಚಾರ ನೋಡ್ರಿ, ರೋಡ್ ಮಟನ್, ಸ್ಲಿಪ್ಪರ್ ಇಂಥದೆಲ್ಲ ಅನ್ನಂಗಿಲ್ಲ ನೋಡ್ರಿಪ್ಪ ಸಂತಿ. ಇಲ್ಲಿಂತ್ರ ನಿಂತು ನೋಡಿದ್ವಂದ್ರೆ ದೊಣ್ಣೆ ಮೆಣಸಿನ್ಕಾಯಿ. ನಾ ಅಂತೂ ಒಂದು ವಾರನೂ ತೊಗೊಳಂಗಿಲ್ಲ ದೊಣ್ಣೆ ಮೆಣಸಿನ್ಕಾಯಿ. ಅವು ಹೈಬ್ರಿಡ್ ಇದ್ರೆ ಅಷ್ಟೇ ತೊಗೊತೀವಿ ನಾವು, ದೊಡ್ಡ ದೊಡ್ಡ. ಇವು ಜವಾರಿ ಇವ್ರಿ, ಇವು ಹೆಂಗಿರ್ತಾವ ಟೇಸ್ಟ್ ಭಾಳ ಇರ್ತಾವ್ರಿ, ಅದ್ರ ಖಾರ ಜಗ್ಗು. ಜೋಳದ ರೊಟ್ಟಿ ಒಳಗೆ ಮಸ್ತ್ ಆಕೈತಿ ಅದು, ಖಾರ ಜಗ್ಗಿ ಇರ್ತೈತಿ ರೀ. ಇದ್ರಾಗೆಲ್ಲ ನೋಡಿ ಮಸಾಲೆ ಹಾಕಿ ಮಾಡ್ತಾರಲ್ಲ, ಅದು ಮಸ್ತ್ ಇರ್ತೈತಿ. ಗಾಡಿ ರಿಪೇರಿ ಐತೆ. ಇದು ಏನೈತೆ ನಾವು ಚಕ್ಕೊಂಡಿದ್ದು ಗಾಡಿ ಅದಕ್ಕೆ
ಇಲ್ಲಿ ನೋಡ್ರಿ ಇಲ್ಲೆಲ್ಲ ಅರ್ಬಿ ಸೆಕ್ಷನ್ ನೋಡ್ರಿ ಇಲ್ಲಿ ಜಂಪರ್ ಕಟ್ ಲಂಗ ಟುವಾಲ್ ಲಪಾಟಿ ಎಲ್ಲಾನ ತೊಗೊಳದ. ಆಮೇಲೆ ಇಲ್ಲಿ ನವಾಜ್ ಇದನ್ನ ತೊಗೊಳತ್ತಾನ್ರಿ ಎಲ್ಲ ಚಿಪ್ಸಿನ ಪ್ಯಾಕೆಟ್ ವಟಾಣಿ ಆಮೇಲೆ ಶೇಂಗಾ ಖಾರ ಎಲ್ಲ ನಮ್ಮ ನವಾಜನ್ ಜವಾಬ್ದಾರಿ ರೀ ಎಲ್ಲ ತೊಗೊಳದ ಅದೇ ಎಲ್ಲ ಅವ್ರ ಅಪ್ಪನ ಜೊತೆ ಅಡ್ಡಾಡಿ ಎಲ್ಲ ಇಂಡಿಯಾ ಪಚ್ಚಾ ಬಿಟ್ರ ಅವಂಗ ಹೌದಲ್ಲ ಸೀದಾ ಅವ್ರ ಕಡೆ ಹೋಗ್ತಾನೆ ಇದನ್ನ ಕೊಡ್ರಿ ಅಂತ ನಾವು ಅಷ್ಟ ಅವೆಲ್ಲ ಪರಿಚಯ ಮಾಡ್ಬಿಟ್ಟಾನ ಅವಂಗ. ಎಲ್ಲ ತರಕಾರಿ ತೊಗೊಂಡಿದ್ದಾತ್ರಿ. ಈಗ ಫ್ರೂಟ್ಸ್ ಸೆಕ್ಷನ್ಗೆ ಬಂದಿವ್ರಿ ನಾವು. ಫ್ರೂಟ್ಸ್ ತೊಗೊಳನ್ರಿ. ಚಿಕ್ಕ ಹಣ್ಣು ಪೇರು ಹಣ್ಣು ಆಮೇಲೆ ದಾಳಂಬ್ರಿ ಬಾಳೆಹಣ್ಣು ಸೇಬು ಕಿವಿ ಹಣ್ಣು ಆಲ್ಮೋಸ್ಟ್ ಜಾಸ್ತಿ ಅಂದರೆ ನಮ್ಮ ಊರ ಕಡೆ ಇವ ಹಣ್ಣು ನೋಡ್ರಿ ಜಾಸ್ತಿ ಏಲಕ್ಕಿ ಬಾಳೆಹಣ್ಣು ನಕ್ಕತ್ತವೆ. ಆಲ್ ಇಸ್ ವೆಲ್ ನೋಡ್ರಿ. ಇವತ್ತು ಮಧ್ಯಾಹ್ನಕ್ಕೆ ಉತ್ತರ ಕರ್ನಾಟಕ ಸ್ಪೆಷಲ್ ಪಚಡಿ ಎಲ್ಲ ತರಕಾರಿ ಹಾಕಿ ಫ್ರೆಶ್ ಹೋಗಿ ತರಕಾರಿ ತೊಗೊಂಬಂದ್ವಿ. ಈಗ ನೋಡ್ರಿ ಇದ್ರಾಗ ಎಷ್ಟು ನಮ್ನಿ ಅದು ಹೋಗುತ್ತೇನ್ರಿ. ಮುಲ್ಲಂಗಿ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಆಮೇಲೆ ಸೌತಿಕಾಯಿ ಉಳ್ಳಾಗಡ್ಡಿ ಮತ್ತೇನ್ರಿ ಬದ್ನಿಕಾಯಿ ಮತ್ತು ಮೂಲಂಗಿ ಕಾಯಿ ಹೀರಿಕಾಯಿ ಇಲ್ಪ ಹೀರಿಕಾಯಿ ಹಾಕಿಲ್ಲ. ಈ ಥರ ಪಚಡಿ ಮಾಡ್ಕೊಂಡು ಯಾರ್ಯಾರು ಊಟ ಮಾಡ್ತೀರಿ ಆಮ್ಯಾಗ ಇಂಥ ಪಚಡಿ ಯಾರ್ಯಾರಿಗೆ ಇಷ್ಟ ಆಕೈತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಇದನ್ನು ಖಾರ ಹಾಕೊಂಡ್ರಿ ಹಂಗೆ ಪಚಡಿ ಮಾಡ್ಕೊಳ್ಳೋ ವಿಧಾಯ ನೋಡ್ಕೊಂಬಿಡ್ರಿ. ರೊಟ್ಟೆಗೆ ಅಂಕರ ಹಾಕತ್ರಿ ವಿಧಾಯ ಹೌದಲ್ಲ ಅದು. ಹಾಂ ಖಾರ ಆಮೇಲೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಗುರಾಳ್ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ಲ ಅಂದರೆ ಯಾವ ಸಾರು ಆಗೋದಿಲ್ಲ, ಯಾವ ಪಚಡಿನೂ ಆಗೋದಿಲ್ಲ. ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ರೀ ಉಪ್ಪು. ನೆಕ್ಸ್ಟ್ ಆಮೇಲೆ ಸ್ವಲ್ಪ ಎಣ್ಣೆ ಒಳ್ಳೆಣ್ಣೆ. ಒಳ್ಳೆಣ್ಣೆ ಡಬ್ರಿ ಮಸ್ತ್ ಐತೆ ಇದು. ಈಗೆಲ್ಲ ಹಾಕೋದು ಇದ್ರ ತಕ್ಕನ ಮಿಕ್ಸಪ್ ಮಾಡಬೇಕಲ್ಲ. ಮಿಕ್ಸಪ್ ಮಾಡಿದ ಮ್ಯಾಗ ಇದನ್ನು ಚಪಾತಿ ಜೋಡಿ ರೊಟ್ಟಿ ಜೋಡಿ ಅಂತೂ ಇದು ಭಾರಿ ಬಿಡ ಕಾಂಬಿನೇಷನ್. ಚಪಾತಿ ಜೋಡಿ ಅಷ್ಟೇನು ಟೇಸ್ಟ್ ಅನ್ಸಂಗಿಲ್ಲ ಇದೆ. ರೊಟ್ಟಿ ಜೋಡಿನ ಭಾರಿ ಅಲ್ಲ ಇದು. ಜೋಡಿನ ನೋಡ್ರಿ ಅಮೇಝಿಂಗ್ ಮೈಂಡ್ ಬ್ಲೂಯಿಂಗ್ ಆಕೈತಿ ಅದು. ನಿಮ್ಗೆ ನಾನಾ ಕಲ್ಸಿನೋದಿಲ್ರಿ ತಿನ್ನೋದು. ನೀವು ತಿಂತಿದ್ರ ಫಸ್ಟ್? ಇಲ್ಲ ಫಸ್ಟ್ ತಿಂತೀವಿ ಸುಮ್ಮನೆ. ಫಸ್ಟ್ ತಿಂತಿದ್ವಿ ಆದ್ರೆ ಈ ಪರಿ ಮಾಡ್ತಿದ್ದಿಲ್ಲ. ಏನು ಹೇಳ ಬರೀ ಅದು ಮೂಲಂಗಿ ಆಮ್ಯಾಗ ಇದು ಬರುತ್ತಲ್ಲ ಉಳ್ಳಾಗಡ್ಡಿ ಸೊಪ್ಪು ಅದೆಲ್ಲ ಹಾಕಿ ಮಾಡ್ತಿದ್ರು ನಮ್ಮ ಅವ್ರು. ಅದು ಮಾಡ್ತಿದ್ರೆ ಉಳ್ಳಾಗಡ್ಡಿ ಸೊಪ್ಪಲ್ರಿ ಇದು ಹಕ್ಕರ್ಕಿ ಅದೆಲ್ಲ ಮಾಡ್ತಿದ್ರೆ. ಆದ್ರೆ ನೀವು ಯಾವ ಸೊಪ್ಪು ಬಿಡಂಗಿಲ್ಲ, ಉಳ್ಳಾಗಡ್ಡಿ ಬಿಡಂಗಿಲ್ಲ, ಬದ್ನಿಕಾಯಿ ಬಿಡಂಗಿಲ್ಲ. ಇದ್ರಾಗ ಮೆಣಸಿನ್ಕಾಯಿ ಹಾಕಿಲ್ಲ. ಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕೆ ಖಾರ ಹಾಕ್ಯನ್ರಿ. ಹಂಗೆ ಇದಕ್ಕೆ ಮೆಣಸಿನ್ಕಾಯಿನ ಹಾಕೋಬೋದಲ್ಲ. ಹಸಿ ಮೆಣಸಿನ್ಕಾಯಿ ಅದ್ರ ಒಣ ಖಾರ ಹಾಕ್ಬೇಕ್ರಿ ಪಚಡಿಗೆ ಸೂಪರ್ ಆಕತಿ ನೋಡ್ರಿ. ಪಚಡಿ ಥರ ಪಚಡಿ ಮಾಡ್ಕೊಂಡು ತಿಂದು ಆ ಬಳಕ ನಮ್ಗೊಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಪಚಡಿ ಅಂತೇಳಿ. ಸೂಪರ್ ಆಕತ್ರಿ ಫ್ರೆಂಡ್ಸ್. ಇದು ಪಚಡಿ ಮಾಡೋದು ಈಸಿ ಐತಿ. ಇದೇನು ಟಫ್ ಇಲ್ಲ. ಎಲ್ಲ ಟೈಪ್ ತರಕಾರಿ ಹೆಚ್ಚು ಹಾಕ್ಕೊಂಡೆ ಖಾರ ಉಪ್ಪು ಎಣ್ಣೆ ನೀವು ತೋರಿಸ್ದಂಗೆ ಹಾಕಿಬಿಟ್ರೆ ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಸಾಲಿಡ್ ಪಚಡಿ. ಸಾನಿಯಾ ತಮ್ಮನೆಲ್ಲ ಹೇಳ. ತಮ್ಮನ್ನ ಇಲ್ಲಿ ಬಂದ್ರೆ ಅವ್ರ ಮನೆಗೆ ಹೋದ್ಯಾ ಇವ್ರ ಮನೆಗೆ ಹೋದ್ಯಾ ಬರೀ ಇದನ್ನ ಮಾಡ್ತಾಳಕ್ಕಿ. ಊಟ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಸನೆ ಲೇಗೆ ಕಾಯಿ ಪಲ್ಯ ಎಲ್ಲ ತೆಗೆದಿಟ್ಟಾಳ್ರಿ ನಮ್ಮ ತಮ್ಮನ್ನ. ಇಲ್ಲೊಂದು ಸ್ವಲ್ಪ ಇಟ್ಟಾಳ್ರಿ. ಆಮೇಲೆ ನೋಡ್ರಿ ಇಲ್ಲಂತ್ರ ಎಲ್ಲನ ಮಿಕ್ಸ್ ಮಾಡಿ ಇಟ್ಬಿಟ್ಟಾಳ್ರಿ. ಆಕೆಗೆ ಏನೋ ಗೊತ್ತಾಗಿಲ್ಲ ರೀ. ಎಲ್ಲ ಇದ್ರೊಳಗೆ ಇಟ್ಟಾಳ. ಆಮೇಲೆ ನಾವು ಈಗೆಲ್ಲ ಕ್ಲೀನ್ ಮಾಡಿದ್ವಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಅರ್ಬಿ ಹೋಗೋದು ಹಾಕಿದ್ದೆ ನಾನು. ಸಾನಿಯಾ ಎಲ್ಲ ಕಸ ಹೊಡೆದು ನೆಲ ಒರೆಸಿದ್ಲು. ಸಾನಿಯಾ ಚಿರಾಕ್ ಹಚ್ಬಿಡುವ. ಆಮೇಲೆ ಅದೇ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ. ಒಂದು ಸ್ವಲ್ಪ ಅರಿಬಿದ್ವು, ಅರ್ಬಿನೂ ಹೋಗೋದು ಹಾಕಿದ್ದೆ. ರೇಷ್ಮಾ ಆರಾಮದಿರವ? ಆರಾಮದೀವಿ ನೋಡಿ ನಾವು. ಏಯ್ ಅರಿಪ ಆರಾಮಯ್ಯ ಯಾಕಾಯ ಅದ ಒಂದ ಯಾವಾಗಾರ ಕೇಳಿ ನೀನು ನಡ ರಾತ್ರಿಗೆ ಎಬ್ಬಿಸಿ ಕಳಿಸ್ತು ಕೇಳವಂಗ. ಚಿಚ್ಚಿನ ಅಂತಾನ ಚಿಚ್ಚಿ ಅಂಡ. तेरा काय नको
ಬಾಬಾ ಬೇಗ ಬಾಬಾ ಲೇಖನ ಗಾಯತೆ ಚಿಚ್ಚಿ ಅದಲ್ಲ ಲೇಖನ ಗಾಯಕ ಚಿಚ್ಚಿ ಬಾಬಾ ಇವ ನೋಡ್ರಿ ಟೈಮ್ 6 ಗಂಟೆ ಆತ. ಈಗ ನಾವು ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ ಬೆಳಗ್ಗೆನ ಹೋಗ್ಬೇಕಂತ ಮಾಡಿದ್ವಿ, ಬೆಳಗ್ಗೆ ಆಗಲೇ ಇಲ್ರಿ. ಇವತ್ತು ಸಂತಿ ಮಾಡ್ಕೋದು ಆಮೇಲೆ ನೀರು ತುಂಬಿಸೋದು ಅರಿವಿ ಒಗೆದು ಬರೀ ಇದಾಗ್ಬಿಡ್ತ್ರಿ. ನಮ್ಮ ಅಮ್ಮ ಇವಾಗ ಕರ್ಕೊಂಡು ಹೊಂಟಾರಿ ಸೈಟ್ ನೋಡಕ್ಕೆ. ಹೋಗಿ ನೋಡ್ಕೊಂಬರನ್ರಿ ಸೈಟ್. ಕದಾಕಿದ್ರೆ ಕದಾಕಿದೆ ಕಿಲಿಯಾಗಬೇಕು ಮತ್ತೆ ಬೇಡ ಆಡಲ್ಲ ನಡ್ರಿ ಹೋಗೋಣ. ಈಗ ಮತ್ತೆ ಹೊತ್ತು ಮುಣಗ್ತೈತೆ, ಅಷ್ಟೊಳಗೆ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬರನ್ರಿ. ನೋಡ್ರಮ್ಮ ಕಾದರೆ ಏನು ಆರಾಮದಿ? ಆರಾಮದಿ ನೋಡಪ್ಪ. ಎಲ್ಲ ಬಂದ ತಕ್ಷಣ ಎಲ್ಲ ಹೋಗ್ಬಿಟ್ಟಿದ್ದಲ್ಲ. ಹೌದನ? ಆವಾಗ ಹಂಗೆ ಬಾ ಹೋಗಿ ಬರಂಬರ್ ಸೈಟ್ ನೋಡಕ್ಕೆ. ಟೈಮ್ ಭಾಳ ಆತ್ರಿಪ್ಪ. ಈಗ 1 ತಾಸು ಮುಂಚೆ ಹೋಗ್ಬೇಕಾಗೈತೆ ನಾವು. ಅದೇ ಇಲ್ಲ ಐತಿ ಬರ್ರಿ. ಅದೇನು ಇಲ್ಲ ಐತಿ. ಇಲ್ಲ ಐತಂತೆ ಈಗ ಹೋಗಿ ಮುಡ್ತೀವಿ ಗಾಡಿ ಮೇಲೆ. ಈಗ ಅಲ್ಲಿ ಯಾರು ಹೊಂಟ ನೋಡ್ರಿ. ಖಾದರವ್ರ ಮಿಸ್ಸಸ್, ಖಾದರನ ಮಗ, ಆಮ್ಯಾಗ ಸುಮನವ್ರ ಮಾಮೂವ್ರ, ಸುಮನ್ ನಾನು. ಏನಿದೆ ಸಾದಿಕನ್ ಲುಕಿಂಗ್ ಫುಲ್ ಚೇಂಜ್ ಆಗ್ಬಿಟ್ಟದಲ್ಲ. ಬರೀ ಇವ್ರಿಗೆ ನಾ ಕನ್ಯಾ ಹುಡ್ಕೋದ ಹಾಕತ್ತೆ ಬರೀ. ಮತ್ತೆ ನಾ ಕನ್ಯಾ ಅಲ್ಲ ದೊಡ್ಡನ ಆಗ್ಬಿಟ್ಟಲ್ಲ ನೀನು. ನನಗೆ ಹೇಳ ದೊಡ್ಡನಾಗಿದ್ದೆ ಕರಲ್ಲ. ದೊಡ್ಡವ ಏನು ಎಪ್ಸಬೇಕಾರಲ್ಲ ಎದಕ್ಕೆ ಹೇಳಿರಲ್ಲ. ಹೇಳ ನೋಡವ್ರ ಅದು ತಗೊಂಡು ನೀವು ಹತ್ರಿ ನಾ ಅದ್ಲಿ ಸಂಜೆ ಟೈಮ್ದೊಳಗೆ ಹಡಗಲಿ ರೋಡ್ ಮ್ಯಾಗ ಬಂದುಬಿಟ್ರೆ ಏನು ಹೇಳ ಫಸ್ಟ್ ತಗೊಳ್ಳೋದು ಜುಲೇಬಿ ವಾಸನೆ. ಯಾಕಂದ್ರೆ ಫಸ್ಟ್ ಹತ್ತದ ಜುಲೇಬಿ ಅಂಗಡಿ ಜಿಲೇಬಿ ಅಂಗಡಿ, ಆಮೇಲೆ ದೋಸೆ, ಪಡ್ಡು, ಗೋಬಿ ಮಂಚೂರಿ, ಪಾನಿಪುರಿ, ಸೇವ್ಪುರಿ, ಮಿರ್ಚಿ, ವಡಾ. ಓಹೋ ಬ್ರೇಕ್ ಏನು ನೀನು ಇಲ್ಲ ನಾ ಹೇಳಿದ್ದಿಲ್ಲ ಬರೀ ಜುಲೇಬಿ ಅಂತೇಳಿ. ನನಗೆ ಯಾವ್ಯಾವ ವಾಸನೆ ಬರಕತ್ತ ಅವ್ನು ಹೇಳಕತ್ತೀನಿ ನಾನು. ಕೊಡ್ತೀನಿ ಬಿಡ್ಲ. ಹೌದಾ ನಿಂದಿರ್ತೀನೀಗ ಇಲ್ಲೇ ಎಲ್ಲಾರು ಗಾಡಿ ಬೇಡವಾ ತಿಂದು ಹೋಗೋಣಂತ. ಇಲ್ಲಿ ಬಂತು ನೋಡ್ರಲ್ಲ ಈ ಸರ್ಕಲ್ ಮೇನ್ ಇದೆ. ಬಿಡಿಸ್ರಿ ಇಲ್ಲಿಂದ ಸ್ಟಾರ್ಟ್. ಅಲ್ಲೆಲ್ಲ ತಡಾಯಿ ಗಾಡಿ ಆ ಕಡೆ ಮಟ್ಟನು ಫುಡ್ ಸೆಂಟರ್ ಅಲ್ಲ ಅದು. ಈ ಕಡೆ ಮತ್ತೆ ಎಗ್ ರೈಸ್, ಎಗ್ ಬುರ್ಜಿ, ಎಗ್ ಮಸಾಲ, ಎಗ್ ರೈಸ್. ಒಟ್ಟು 3 ದಿಕ್ಕಿಗೆ 3 ಥರ ಅದಾವ ನೋಡ್ರಿಪ್ಪ ಇಲ್ಲಿ ಫುಡ್ ಸೆಂಟರ್. 3 ದಿಕ್ಕಿಗೆ 3 ಥರ ಅದಾವ. 3 ಥರ ಅದಾವ. ನೋಡ್ರಿ ಫೈನಲಿ ಬಂದ್ವಿ ಸೈಟ್ ಕಡೆ. ಮನೆ ಆಗ್ಯಾವಿಲ್ಲ ಭಾಳ ಮನೆ ಆಗ್ಯಾವ, ಒಂದಲ್ಲ ಎರಡಲ್ಲ. ಪೂರ ಅಲ್ಲಿ ಮಟನೇ ಏರ ಹೌದಣ್ಣ. ಇದು ಅವ್ರತ ಏನು ಮೈಗೈತೆ ಅಲ್ಲ. ಇದನ್ನ ಸೈಟಿಗೆ ಇದ ಅಂತ ನೋಡ್ರಿ. ಈಚೆ ಕಡೆ ಓಣಾಗಿದ್ನ ನಾನು ಆ ಕಡೆಗೆ, ಇದು ಈಚೆ ಕಡೆಗೆ. ನಿಮ್ಮ ತಮ್ಮ ಡಿಫ್ರೆಂಟ್ ಅವ. ಗನಿ ಹಚ್ಚನ ನೀನು ನಿಮ್ಮ ತಮ್ಮ ಏನು ಚಲೋ ಐತೆ. ಮನೆಗಿನ ಎಲ್ಲ ಮಸ್ತ್ ಆಗೈತೆ. ಅಲ್ಲೊಂದೈತಿ, ಅಲ್ಲೊಂದೈತ್ರಿ, ಅಲ್ಲೊಂದೈತಿ ಅನ್ನೋದಲ್ಲ. ಇದು ಒಂದು 2 ಸೈಟ್ ಅದ ನೋಡು. 2ರಾಗ ಒಂದು ಹೆಂಗ ಕೇಳ್ಬೇಕ. ಇಲ್ಲಿಂತ್ರ ಅಷ್ಟು ಕಟ್ ಅದಿಲ್ಲ. ಎಷ್ಟು ಬೇಕಿದೆ? 29 ಅದಲ್ಲ ಇದು. ಎಷ್ಟು ಮಮ್ಮಿ ಇದು? 20-30. ಇದು ಮಾತ್ರ 20-30 ಐತಿ. ಆ ಕಡೆ ಮತ್ತೆ ಹಿಂದಿಂದ ಕಡಿಮೆ ಆಯ್ತದ ಇನ್ನು. ಅದು ಕಡಿಮೆ ಐತಿ. ಬಂದಾಕ ನೋಡ ಅವ್ರಿಗೆ ನಿಮ್ಮ ನಮಾಜ್ ದಾರಿ ತಪ್ಸಾನೆ. ಇಲ್ಲಿ ನೋಡಿಲ್ಲಲ್ಲ, ಅದು ಸ್ವಲ್ಪ ಮಾಮೂ ಹೋಗೆಲ್ಲ ನೋಡ್ಕೊಂಬರ್ಲಿ ಅಂತ ಹೇಳಿ. ನೋಡ್ರಿ ಸೈಟಿಗೆ. ಆಮ್ಯಾಗ ಇದು ಸೈಟ್ ರೀ. ಆಜು ಬಾಜು ಎಲ್ಲ ಮನೆ ಆಗ್ಯಾವ್ರಿ ಈಗ. ಹ್ಞೂ 17-20 ರೀ. 17-21 ರೀ. ಹಾಂ ರೀ. ಹಾಲು, ಕಿಚನ್, ಬೆಡ್ರೂಮು, ಒಂದು ಎಟ್ಟಲ್ ಕೇಸ್. ಇದಕ್ಕಿಂತ ಕಡಿಮೆ ಐತಲ್ಲ ಮಮ್ಮಿಗೆ ಇದು ನಾವು ನಿಂತಿರೋದು. ಇದು 2 ಬೆಡ್ರೂಮ್, ಒಂದು ಹಾಲು, ಕಿಚನ್ ಮಸ್ತ್ ಕುಂದಿರ್ತೈತಿ ಇದ್ರ. 20-30ರಾಗ
ನೀ ಹೇಳಿದಲ್ಲಿ ಈಗ ಡಬಲ್ ಬೆಡ್ರೂಮ್ ಏನು ಚಾಚೆ ಮಾಡ್ಯಾನಲ್ಲ ಅಷ್ಟು ಆರಾಮ ಆಕೈತಿ. ಅಲ್ಲಿ ಅಲ್ಲಿ ಚಾಚ್ ಮಾಡ್ಯಾನಲ್ಲ ಹಂಗೆ ನೋಡು. 17 21 ಎರಡು ಮಾಡ್ಯಾರ. ಮಸ್ತ್ ಐತೆ ಬಿಡು. ಆಲ್ರೆಡಿ ಈಗ ಆಜು ಬಾಜು ಮನೆ ಆಗ್ಯಾವು. ಎಲ್ಲ ಆಗ್ಯಾವ. ಹ್ಞೂ ಇದು ಒಂದು ಏರಿಯಾ ಆಗ್ಬಿಟ್ಟತಿ ಈಗಾಗಲೇ. ಹೌದು ಏನಾಗತ್ತೆ ನೀನು ಹಾಲಿನೊಳಗೂ ಮನೆ ಅದಾವು, ಈಗಲಿನೊಳಗೂ ಮನೆ ಅದಾವು. ಆ ಕಡೆಯಿಂದ ಭಾಳ ದೂರ ಆಕೈತಿ ಅದು. ಅಲ್ಲಿಂದ ದೂರ ಆಕತಿ. ಊರಿಗೆ ಇದಕ್ಕೆ ದೂರ ಆಕೈತಿ. ಇದು 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 ಏನಂದ್ರೆ ಎಂ ಪಿ ನಗರ ಇದು ಇದು ಎಂ ಪಿ ನಗರ ಅಂದ್ರನ ಊರಿಗೆ ಇದಕ್ಕೆ ದೂರ ಆಕೈತಿ. ಮತ್ತು ಬರ್ತಾ ಬರ್ತಾ ಊರು ಹಂಗೆ ಬೆಳ್ಕೊಂತ ಹೋಗೈತಿ. ಎಲ್ಲ ಏಕ ಆಗ್ಬಿಡ್ತೈತಿ ಇದು. ಹೌದು ಫೋಟೋ ಆಗೈತಿ ಈಗ ಆಲ್ಮೋಸ್ಟ್. ಏ ಮಸ್ತ್ ಈಗ ಫೈನಲಿ ಜಾಗ ನೋಡಿದ್ವಿ. ಜಾಗ ಅಂತೂ ಮಸ್ತ್ ಐತ್ರಿಪ್ಪ. ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಗೊತ್ತಿಲ್ಲ. ಇದು ನೀಟಾಗಿ ಕ್ಲೀನ್ ಮಾಡಿದ್ರಿ ಸೂಪರ್ ಆಕೈತಿ. ಜಾಗ ಹಂಚೋಕ್ ಐತಿ. ಅಲ್ಲ ಇದು ಏನದು ಕುರಿಯಟ್ಟಿ. ಕುರಿಯಟ್ಟಿ ಹೌದು ಒಬ್ಬರು ಬಂದು ಮಟ ಕುರಿ ಇರ್ಬೇಕಾವು. ಅಷ್ಟು ಕುರಿ ಹೌದಾ ಕುರಿ ಅವು. ಈ ಕಡೆ ವಾತಾವರಣ ಮಸ್ತ್ ಐತಿ ನೋಡ. ಫುಲ್ ಫುಲ್ ಖುಲ್ಲಾ ಜಾಗ ಐತಿ, ಗಾಳಿ ಐತಿ ಮಸ್ತ್. ಪೂರ ಕುರಿಯಟ್ಟಿ ಇದು. ಇವು ಎಷ್ಟು ಅದಾವ ರೀ? ಭಾಳ ಅದಾವು, ಅಲ್ಲಿ ಮಟ ಅದಾವು. ಹೌದು ನೋಡಿ. ನೋಡಿ ಈ ಕಡೆ ಇಷ್ಟು ಅದಾವು, ಆ ಕಡೆ ಎಷ್ಟು ಅದಾವು. ಇದು ನೋಡಿ ಎಷ್ಟು ಇದು ಎಷ್ಟು ಮಸ್ತ್ ಐತಿ. ಸಣ್ಣ ಮರಿ ಇದೆ, ಮರಿ ಅದು ಮಸ್ತ್ ಐತಿ. ಏ ಮತ್ತೆ ಒದಗಿದ್ ಬಿಡಪ್ಪ ಅದು ನೋಡಲ್ಲ ಅಂತ ಹಂಗೇನು ಮಾಡಂಗಿಲ್ಲ. ಅವಕ್ಕೆ ಹೆದರ್ಕಿ ಏನೇನಾರ ಮಾಡ್ತೇನೆ ಅಂತೇಳಿ ಹಿಡಿಯಕ್ಕೆ ಕೊಡಂಗಲ್ರಿ. ನೋಡ್ರಲ್ಲಿ ಹೌದು ಗೋಣ್ ಸಿಗಿಸ್ಕೊಂಡು ಹೆಂಗೆ ಕುತ್ಕೊಂತ. ಹಂಗ ಮತ್ತು ತಾಯಿ ಪ್ರೀತಿ ಅಂತ ಹೇಳಿದ್ರೆ ಮತ್ತು ನಾವು ಯಾರ ತಮ್ಮನ್ನ ಮುಟ್ಟಿಸ್ಕೊಡ್ತೀವನ್ನ ಎಷ್ಟು ಚಂದ ಕುಂತತ್ ನೋಡೋದು. ಹೌದು ಹೋಗೋಣ ಅಲ್ಲಿ ಮಟ್ಟ ಹೋಗಿ ನೋಡ್ರಿ ವಾಕಿಂಗ್ ಮಾಡ್ಕೊಂತ. ಈ ಏರಿಯಾಗೆ ಬಂದಿದ್ದು ಫಸ್ಟ್ ಟೈಮ್ ಮೊದಲು ನೀನು ಅದಕ್ಕೆ ಮುಂಚೆ ಬಂದು ಮಸ್ತ್ ಐತೆ ಮಾಮ್, ಮಸ್ತ್ ಐತೆ ಬಿಡು ಏರಿಯಾ. ಭಾರಿ ಐತ್ರಿ ಏರಿಯಾ ಅನ್ನೋಕೆ ಆಲ್ಮೋಸ್ಟ್ ಮನೆ ಭಾಳ ಆಗ್ಯಾವ ಇಲ್ಲಿ. ಏಕಾಗ್ಯಾವ ಪೂರ ಮನೆ. 3 ಲೈನ್ ಅದಾವ, 3 ಲೈನ್. ಇಲ್ಲಿಂದ ಹಿಡಿದು ಈಗ ರೋಡ್ ಮಟನೂ ಮನೆ ಅದಾವ ಈಗ ಇಲ್ಲಿ. ಆರಾಮ್. ಮತ್ತು ಲೈಟಿಂಗ್ ಕಂಬ ಅದಾವು. ಇಷ್ಟು ಮನೆ ಒಳಗೆ ಇರೋ ಜಾಗ ಖಾಲಿ ಇದ್ದಲ್ಲ ಈಗ. ಸೈಟ್ ಮಾತ್ರ ಸೂಪರ್ ಐತಿ. ಮಸ್ತ್ ಐತಿ ಸೈಟ್. ಹಾಂ ನಾವು ಇಲ್ಲ ನಮ್ಮ ಗಾಡಿ ಇಲ್ಲ ಐತೆ. ಇಲ್ಲ ಅಲ್ವಾ ನಿಂದ್ರಿಸಿದ್ ರೋಡ್ ಅವ್ರ ಗಾಡಿ. ನೀವು ಹೋಗಿ ನಡ್ಕಂತ. ಫಸ್ಟ್ ರೀ ನಮ್ಮ ಚಾಚಾ ತಗೊಂಡಿದ್ರ ಸೈಟ್ ಅಲ್ಲಿ ಅಲ್ಲಿ ಮನೆ ಕಾಣಕತ್ತ. ಆ ಮನೆ ಈ ಮನೆ ಅಲ್ಲಿ ಕಾಣಕತ್ತಲ್ಲ ಆ ಮನೆ ಚಾಚಾ ಸೈಟ್ ತಗೊಂಡು ಮನೆ ಕಟ್ಟಿಸಿ ಮತ್ ಮಾರಿದ್ರ ಅವ್ರು. ಇದನ್ನ ಮಾರಿ ಮತ್ತೆ ಬೇರೆ ಕಡೆ ಹಿಡಿದು ಅಲ್ಲಿ ಕಟ್ಟಿಸ್ಯಾರ. ಅಲ್ಲಿ 2 ಮನೆ ಆಗ್ಯಾವ, ಅವ್ನ ಬಾಡಿಗೆ ಕೊಟ್ಟಾರ. ಈ ಸೈಡ್ ತಗೊಂಡಾಗ ಇಲ್ಲಿ ಯಾವ ಮನೆ ಆಗಿದ್ದಿಲ್ಲ ನೋಡ್ರಿ, ಪೂರ ಹೊಲ ಇದ್ದಂಗಿತ್ರಿ ಇದು. ಫಸ್ಟ್ ನಮ್ಮ ಚಾಚಾರದ ಮನೆಯಲ್ಲಿ ಆಗಿದ್ದೆ. ಆಮೇಲೆ ಅಲ್ಲಿ ಒಂದೆರಡು ಆ ಕಡೆ ಒಂದು ಈ ಕಡೆ ಒಂದಿದ್ದು ಅಷ್ಟ. ಈಗ ನೋಡ್ರಿ ಹೆಂಗೈತಿದ್ ಏರಿಯಾ. ಹೌದಾ ಅಲ್ಲ ಅನಿಸ್ತೈತಿ ನನಗೆ. ಆಗಲ್ಲ ಕನ್ಫ್ಯೂಸ್ ಆಗತೈತಿ. ನಮ್ಮ ಚಾಚಾರ ಮನೆ ಇತ್ತು ಅಲ್ಲಿ ಎಲ್ಲೈತಿ ಅಂತೇಳಿ ಅಲ್ಲೈತಿ ನೋಡ್ರಿ ಅದು. ಹೇಳ್ದೆ ಕರೆಂಟ್ ಹೋಗುತ್ತಲ್ಲ. ಹೌದಾ ಈ ಕಡೆ ಏರಿಯಾ ಕರೆಂಟ್ ಇದೆ ನೋಡಿ. ಇಲ್ಲೇನ ಬೆಲ್ಲಚ್ಚ ಸ್ಪೆಷಲ್ ಸೈಟ್ ನೋಡಿದೆ ಖುಷಿಗೆ. ಬೆಲ್ಲಚ್ಚ ಪಾರ್ಟಿ ಅಂತ ಫಸ್ಟ್ ನೋಡ್ರಿ ಹೆಂಗೆ ತೂರಿದೆ ಅಂದ್ರೆ ನಾವೇನು ಬಸ್ ಸ್ಟಾಪಿಗೆ ಬರ್ತೇವ್ರಿ ಬಸ್ ಹತ್ತಾಕ ಅದ್ರ ಹಚ್ಚಕ್ಕನ ಎಲ್ಲ ಮನೆ ಇದ್ದು ರೀ. ಬಟ್ ಈಗ ಹೆಂಗೆ ಆಗೈತ್ರಿಪ್ಪ ಅಂತ ಹೇಳಿದ್ರೆ ಫುಲ್ ನೋಡ್ರಿ ಅಲ್ಲಿ ಹಿಡಿದು ಇಲ್ಲಿ ಮಟಾನೆ ಹಂಗೆ ಏಕ ಮನೆ ರೀ. ಇಲ್ಲಿ ಒಳಗಂತೂ ಮಸ್ತ್ ಮಸ್ತ್ ಮನೆ ಆಗ್ಯಾವ್ರಿಪ್ಪ. ಈಗ ಅಂಗಡಿ ಆಗ್ಯಾವು, ಕಾಂಪ್ಲೆಕ್ಸ್ ಆಗ್ಯಾವ ಇಲ್ಲಿ. ಇದನ್ನ ತಗನಿ ಬೆಲ್ಲಚ್ಚ, ಹೂವಿನ ಹಡಗಲಿ ಸ್ಪೆಷಲ್ ಬೆಲ್ಲಚ್ಚ, ಸೂಪರ್ ಬೆಲ್ಲಚ್ಚ, ಚಲೋ ಐತೆ ಮಸ್ತ್ ಐತಿ. ಹೆಂಗಚ್ಚ ಇವತ್ತು ನೋಡ್ರಿ ನೈಟ್ ಊಟಕ್ಕೆ ನಮ್ಮ ಮನೆ ಒಳಗೆ ಈಗ ಏನು ರೆಡಿ ಆಗತ್ತೈತಿ ಅಂತ ಹೇಳಿದ್ರೆ ಬಿರಿಯಾನಿ ಮಾಡಾಕತ್ತೀನಿ ರೀ. ಮೊನ್ನೆ ನಾ ಬಿರಿಯಾನಿ ಮಾಡಿದ್ದ ವಿಡಿಯೋ ನೋಡ್ಯಾರಿ ಇವ್ರು. ಹಂಗಾಗಿ ಈಗ ನಮ್ಮ ತಮ್ಮ ಬಂದನ್ರಿ, ಅವ್ರು ಮತ್ತು ನಮ್ಮ ರೇಷ್ಮಾ ಬಂದಾಳ್ರಿ, ಎಲ್ಲರೂ ಬಂದಾರಲ್ರಿ. ಅದಕ್ಕೆ ಹೋಗಿ ನಮ್ಮ ತಮ್ಮ ಚಿಕನ್ ತೊಗೊಂಬಂದನ್ರಿ ಬಿರಿಯಾನಿ ಮಾಡು ಅಂತಂದು ಹೇಳಿ. ಸೊ ಹಾಗಾಗಿ ಈಗ ನಾನು ಬಿರಿಯಾನಿ ಮಾಡಾಕತ್ತೀನಿ ರೀ. ಇಲ್ಲೆಲ್ಲ ನಮ್ಮ ಮಾಮಿ ಹೆಚ್ಚು ಕೊಟ್ಟಾಳ್ರಿಪ್ಪ. ಈಗ ಅನ್ನಕ್ಕಂತ್ರಿ ಈ ಕಡೆ ನಾನು ಸೈಡ್ನಾಗ ಇಟ್ಕೊಂತೀನಿ ರೀ. ಅದಕ್ಕೆಲ್ಲ ನಾನು ಮತ್ತು ಪಲಾವ್ ಎಲೆ, ಚಕ್ಕಿ, ಲವಂಗ, ಆಮೇಲೆ ಚಕ್ರ ಮಗ್ಗಿ ಎಲ್ಲ ಹಾಕಿ ಇಟ್ಟೀನಿ ರೀ ನೀರೊಳಗೆ. ಈಗ ಅದೆಲ್ಲ ಕುದಿಬೇಕು ರೀ.
ಆಮೇಲೆ ಒಂದು ಸೈಡಿಗೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಫ್ರೈ ಆಗ್ಬೇಕಂತ ಹೇಳಿದ್ರೆ ಭಾಳ ಟೈಮ್ ಹಿಡಿತೈತಿ. ಸೊ ಹಂಗಾಗಿ ಈಗ ಇವನ್ನೆಲ್ಲ ಫ್ರೈ ಮಾಡೋಕ್ಕಿಟ್ಟು ಮತ್ತೆ ಮುಂದಿಂತ ಮಾಡ್ಕೊತೀನಿ ರೀ ನಾವು. ಹಾಂ ರೆಡಿ. ಡ್ಯಾನ್ಸ್ ಡ್ಯಾನ್ಸ್ ಅಲ್ಲಿ ಕೊನೆಗೆ ಹೋದ್ರೆ ಯಾರು ನೋಡ್ಬೇಕ? ಹಾಯ್ ನರ್ಸ್, ಯಾವ ಬಂದೆಮ್ಮ? ಹೌದಣ್ಣ, ಆರಾಮದಿಯ? ಆರಾಮದಿಯ? ಎಲ್ಲೋದವನ? ಉಳ್ಳಾಗಡ್ಡಿ ನೋಡ್ರಿಪ್ಪ ಫುಲ್ ಫ್ರೈ ಆಕತ್ತಿದ್ವಿ. ಈಗ ಇನ್ನೂ ಫ್ರೈ ಆಗ್ಬೇಕ್ರಿ ಇವು, ಪೂರ ಒಂಥರ ಇದಾಗ್ಬೇಕ್ರಿ ಕೆಂಪಗ. ಅವಾಗ ಎಲ್ಲ ಹಾಕ್ತೀನಿ ರೀ ಮಸಾಲೆ. ಆಮೇಲೆ ಅನ್ನ ಅಂತೂ ಈಗ ಕುದಿಯಕ್ಕೆ ಬಂದೈತಿ. ಇದು ನೀರು ಹೆಚ್ಚಿಗೆ ಆಗೈತೆ ಅನ್ನಂಗೆ ಕಾಣಿಸಾಕತ್ತೈತಿ. ಇದನ್ನು ಬಸ್ಕೊಂಡ್ಬಿಡ್ತೀನಿ ರೀ ಈಗ. ಫೈನಲಿ ಬಿರಿಯಾನಿ ಗ್ರೇವಿ ಅಂತೂ ಸೂಪರಾಗಿ ರೆಡಿ ಆಗತ್ತೈತೆ ರೀ. ನೋಡಿರಿ ಎಂಥ ಮಸ್ತ್ ಆಗೈತಪ್ಪ ಅಂತ ಹೇಳಿದ್ರೆ ಮೊನ್ನೆ ನಾ ಮಾಡಿದ್ನಲ್ರಿ, ಭಾಳ ಮಂದಿ ಕಮೆಂಟ್ ಮಾಡಿದ್ದಿರಿ ಅವತ್ತು ಸೂಪರ್ ಆಗೈತೆ ರೀ ಬಿರಿಯಾನಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಅದು ರೆಸಿಪಿ ತೊಗೊಂಡು ಮಾಡಿದ್ದೆ, ಇದೇನು ರೆಸಿಪಿ ತೊಗೊಂಡಿಲ್ಲ ರೀ ನಾನು. ಬೇಕಂದ್ರೆ ನೀವು ಆ ಥರ ಮಾಡ್ಕೊಂಡು ತಿನ್ನಿರಿ, ಇನ್ನೂ ಸೂಪರ್ ಆಕತ್ರಿ. ಇನ್ನೂ ನನಗೆ ಭಾಳ ಖುಷಿ ಆಕತ್ರಿ ನೀವು ಕಮೆಂಟ್ ಮಾಡಿದ್ರೆ. ನಿಮ್ಮಂಗೆ ನಾವು ಮಾಡ್ಕೊಂಡು ಊಟ ಮಾಡಿದ್ರಿ ಭಾಳ ಚಲೋ ಆಗಿತ್ತಂದ್ರೆ ಭಾಳ ನನಗೂ ಇನ್ನೂ ಖುಷಿ ಆಗ್ತೈತೆ ಫ್ರೆಂಡ್ಸ. ಹಿಂಗೆ ಒಳ್ಳೆ ರೆಸಿಪಿನ ತೋರಿಸ್ತೀನಿ ರೀ ನಾನು, ನನಗೆ ಬಂದಂತಹ. ಈಗ ನೋಡಿರಿ ಮಸ್ತ್ ಕುದಿಯತ್ತೈತಿ. ಸ್ವಲ್ಪ ಚಿಕನ್ ಕುದೀತ ಅಂತ ಹೇಳಿದ್ರೆ ಇಲ್ಲಿ ಅನ್ನ ರೆಡಿ ಆಗೈತೆ ರೀ. ನೋಡಿರಿ ಅನ್ನನ ಸೂಪರಾಗಿ ರೆಡಿ ಆಗೈತೆ ರೀ. ಆಮೇಲೆ ಅದ್ರೊಳಗೆ ಹಾಕ್ತೀನಿ ರೀ. ಇವು ನೋಡಿರಿ ಅನ್ನ ರೆಡಿ ಆಯ್ತು. ಆಮೇಲೆ ಬಿರಿಯಾನಿ ಗ್ರೇವಿ ರೆಡಿ ಆಗೈತೆ ರೀ. ಈಗೇನಪ್ಪ ಅಂತ ಹೇಳಿದ್ರೆ ಮಿಕ್ಸ್ ಮಾಡ್ಬಿಡೋಣ ರೀ. ಮೂರು kg ಬಿರಿಯಾನಿ ರೆಡಿ ಆಗೈತ್ರಿ. ಇಲ್ಲಿ 1.5 kg ಚಿಕನ್, 1.5 kg ಅಕ್ಕಿ, ಅಂದ್ರೆ ಟೋಟಲ್ 3 kg ಬಿರಿಯಾನಿ ಆಗೈತ್ರಿ ಇದು. ಈ ಬಿರಿಯಾನಿ ಕಲರ್ ನೋಡಿ, ಬಿರಿಯಾನಿದು ಸ್ಮೆಲ್ ನೋಡಿ, ಆಮೇಲೆ ಈಗ ಸ್ವಲ್ಪ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಒಂದು ಪ್ಲೇಟ್ ಒಳಗೆ. ಎಲ್ಲರ ಟೇಸ್ಟ್ ಮಾಡ್ಯಾರ. ಇಷ್ಟು ಸಾಲಂಗಿಲ್ಲ, ಇನ್ನೂ ಸ್ವಲ್ಪ ಅನ್ನ ಮಾಡಿ ಇದನ್ನು ಗ್ರೇವಿ ತೆಗ್ದಿದ್ನಲ್ರಿ, ಆ ಗ್ರೇವಿನ ಅದ್ರೊಳಗೆ ಕಲಿಸ್ಬಿಡು, ಆಗೋದಿಲ್ಲ. ಮಸ್ತ್ ಆಗೈತೆ ಬಿರಿಯಾನಿ. ಉಣ್ಣಕತ್ತಿದ್ಮೇಲೆ ಎಲ್ಲರಿಗೂ ಕರೆಕ್ಟ್ ಆಗಬೇಕು, ಮತ್ತು ಸಾಲ್ಟ್ ಬೀಳ್ಬಾರ್ದು ಅನ್ನ ಹಾಕ್ತಾರ. ಈಗ ಮತ್ತೇನು ಮಾಡ್ಬೇಕಂತ ಹೇಳಿದ್ರೆ ನಾನು ಅಕ್ಕಿ ತೆಗೆದಿಟ್ಟೀನಿ ರೀ. ಈಗ ಕುಕ್ಕರ್ ಒಳಗೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಅಂತೀನಿ ನೋಡಿರಿ, ಬಿಳಿ ಅನ್ನ ಮಾಡ್ಕೊಂಡು ಈ ಗ್ರೇವಿನ ಕಲಿಸ್ಬಿಡ್ತೀನಿ ರೀ. ಮತ್ತೇನು ಮಾಡ್ಬೇಕ್ರಿ ನಾನು ಇಷ್ಟಾಕತ್ತೆ ಅಂತೇನು ಮಾಡಿದೆ. ಅವ್ರು ನೋಡಿದ್ರೆ ಡಬ್ರಿನ ಕಡ್ಕೊಂಡು ತಿನ್ನಂಗೆ ಈಗ ಎಲ್ಲರೂ ಇದಾಗ್ಬಿಟ್ಟಾರೆ, ಎನರ್ಜಿ ಬಂದ್ಬಿಡತ್ರಿ ಅವರಿಗೆ. ಮಾಡೋಣ. ಅವ ನೋಡ್ರಿಪ್ಪ ನನ್ನ ಹಳೆಯ. ಸೂಪರ್, ಥ್ಯಾಂಕ್ ಯು. ಸೂಪರ್, ಬಸ್ಲೆ ಬಸ್. ನವಜ ಹೆಂಗಪ್ಪ? ಇನ್ನೊಂದು ಸ್ವಲ್ಪ ಮಾಡ್ಲೆ? ಬೇಸಿ ಇನ್ನೊಂದು ಹಾಕೊಡ್ಲೆ? ಇವ್ರು ನೋಡ್ರಿ ಕುಕ್ಕರ್ ಒಳಗೆ ಇಟ್ಟಿನ್ರಿ ಈಗ ಅನ್ನಕ್ಕೆ. ಇದೇನು ಕುಕ್ಕರ್ನಾಗ ಇಟ್ಟನಂದ್ರೆ ಒಂದು ಸೀಟಿ ಒಳಗೆ ಆಗ್ಬಿಡ್ತತ್ರಿ. ಆಮೇಲೆ ಸ್ವಲ್ಪ ಗ್ರೇವಿ ಹಾಕಿ ಕಲಿಸ್ತೀನಿ ರೀ. ನವಾಜ ಹೆಂಗಾಗೈತೆ ಬಿರಿಯಾನಿ? ಮಸ್ತ್. ಓ ಅಗರ್ ಅಗರ್. ಈಗೇನು ನಾ ಅಂತೂ ಬಿರಿಯಾನಿ ಮಾಡೀನಿ. ಈಗ ಹಾಕೋ ಜವಾಬ್ದಾರಿ ಇವಂದೇನ? ಆರಿಪಂದ ಬಾಗನಿ. ಅವ್ನು ನೋಡ ತಾಟಲ್ಲಿಟ್ಟು ಬಾಬನ್ ನೋಡಕ್ ಹೋಗ್ಯಾನ ಅವ್ರ ಅಪ್ಪಗ. ದೇವ್ರು ಬಂದು ಅವಂಗ ಏನ್ ಬೇಕಂತ ಮಮ್ಮಿ ಅವಂಗ? ಅವ್ರು ಹೋಗ್ಬೇಕಂತ ಇಲ್ಲ ಇದ್ನಲ್ಲ ರೇಷ್ಮಾ. ಹಾಕೊಳ್ಳೆ ಮಮ್ಮಿ, ಏನ್ ಹಾಕೊಡ್ತೀನಿ. ಏನು ಲಾಸ್ಟ್ ಟೈಮ್ ನೀನು ನಮ್ಮ ಮನ್ಯಾಗ ಮಾಡಿದ್ದು ನೋಡ, ಹಂಗ ಮಾಡೀನ್ರಿ ಇದನ್ನ. ಹಂಗ ಮಾಡಿ ಅದು ಭಾರಿ ಆಗಿದ್ ಬಿಡ. ಅದು ನವಾಜೆ ಬೈಟ್ ಬಾ ಖಾನಾಗ ಹಾಕೈತಿ ಹಾಯದು ನವಾಜ್ ಫಸ್ಟ್ ಉಂಡ ಟೇಸ್ಟ್ ಹೇಳ್ದಾಗ್ಲೇ. ಹೌದಾ? ಆರೀಫ್ ಆರೀಫ್ ಸಣ್ಣ ತಮ್ಮಣ್ಣ ಆಕೆ ನಾವು ಉಣ್ಲರಿ ಊಟ ಮಾಡಾಳಕ್ಕೆ. ಆಕೆ ಯಾವಾಗ ಊಟ ಮಾಡ್ತಾಳು, ಎಲ್ಲಿ ಹೋಗ್ತಾಳು? ಹೌದಾ? ಅಲ್ಲ ಟೇಸ್ಟ್ ಮಾಡ್ರಿ ಎಲ್ಲ. ಈಗ ಟೇಸ್ಟ್ ನಮಾಜ್ ಮಾಡ್ಯಾನ, ತಮ್ಮನ್ನ ಮಾಡ್ಯಾಳ, ಆರಿಫ್ ಮಾಡ್ಯಾನ. ಆರಿಫ್ ಮಾಡ್ಯಾನ. ನಿಮ್ಮ ಖಾದರ್ ಮಿಸ್ಸಿಂಗ್ ಅದಾನ ನೋಡ, ಖಾದರ್ ಮಿಸ್ಸಿಂಗ್ ಅದಾನ, ಗನಿ ಮಿಸ್ಸಿಂಗ್ ಅದಾನ.
ಮಮ್ಮಿ ಹೆಂಗಾಗೈತೆ ಬಿರಿಯಾನಿ ಮಮ್ಮಿ ಹೆಂಗಾಗೈತೆ ರೇಷ್ಮಾ ಟೇಸ್ಟ್ ಹೆಂಗಾಗೈತೆ ಮಸ್ತ್ ಆಗೈತೆ ನಾನು ಹಳೆ ಅಂತ ಆಗಲ್ಲ ಹೇಳ್ಯಾನ ಗನಿ ಹೆಂಗಾಗೈತಪ್ಪ ಮಸ್ತ್ ಆಗೈತೆ ರೀ ಹೆಂಗಾಗೈತೆ ಮುಂತ ಆರಾಮದ್ಯಾ ನೀ ಆರಾಮದಿಯಾ ಆರಾಮದ್ಯಾ ನೋಡು ಹುಡ್ರ ಆರಾಮದವ ಬೈಯಾಗ ಆರಾಮಾಗೈತೆ ಒಂದಿಟ್ಟು ಸ್ವಲ್ಪ ಹಂಗ ಆರಾಮಾಗೈತಿ ಹೌದನ್ನ ಈಕಿಗೆ ಸೈರಾಗ ಆಕಿಗೆ ಬ್ಲಡ್ ಹಾಕ್ಸೊಂದಿನ ಸ್ವಲ್ಪ ಆರಾಮಾಗೈತಿ ಆರಾಮಾಗೈತೆ ಚಲೋ ಆತ್ ಬಿಡುವ ಇವಾಗ ನನಗೆ ಆರಾಮಿಲ್ಲ ಅನ್ನೋದ್ರಾಗ ಅಂದ್ರೆ ಯಾವಾಗ ಹೋಗ್ಯಾವ ಮಾತಾಡ್ಸೋ ಅನ್ನಂಗಾಗೈತೆ ಚಲೋ ಆತ್ ಈಗ ಆರಾಮಾಗೈತಿಲ್ಲ ಒಂದಿಟ್ಟು ಈಗ ಒಂದ್ ಸ್ವಲ್ಪ ಆರಾಮಾಗೈತಿ ಸುರಿ ಬಿಟ್ಲಾ ಹುಡುಗ ಅದ್ರಾಗ ಅದ ಅಜ್ಜ ಏನದಿರ್ ಬಿಡ್ಬೇ ನೀವು ಅಳಿಯನ್ನ ಏನ್ ನೀವು ದೇಕ್ರಿಕೆ ಮಾಡಲ್ ಬಿಡ ಹಂಗ ಒಂದು ಸಾನ್ಯಾ ಮಕ್ಕಳದ ಪಲಂಗ್ ಮ್ಯಾಗ ನಾವು ಮಕ್ಕಳದ ನೆಲದ ಮ್ಯಾಗ ಇವು ಭಾರದಲ್ಲ ಇವು ಮೆತ್ತಗೆ ದಪ್ಪ ಐತ್ರಿ ಒಂದತೆ ಮಕ್ಕೊಂದ್ರೆ ಮಸ್ತ್ ಐತಿದೆ ಸಿಂಗಲ್ ಮಕ್ಕಳು ಮಸ್ತ್ ಐತೆ ನೋಡೋದು ತರಬೇಕತ್ತ ನಾವು ತಮ್ಮನ್ನ ಆಗ್ಬರ್ತಾಳೆ ಬರ್ತಾಕಿನ್ನ ಮೆಹಂದಿ ತಕೊಳಕತ್ತಾರ ಅವ್ರ ತಮ್ಮನ್ನಾಗ ಮೆಹಂದಿ ಅಂತ ಹೇಳಿದ್ರೆ ಮುಗಿದೋತ್ ಬಿಡ ಬರಲಿ ಆಗ್ಬರ್ತಾಳೆ ಆರಾಮಕ್ಕಿ ನಾವು ಹೋಗ್ತೀವಿ ಅಂತೇಳಿ ಬಂದು ನಾವು ಈಗ ನಿಮ್ಮ ಖಾದರ್ ಮತ್ತು ಅವರೆಲ್ಲ ಮುಕ್ಕೊಂತಾರೆ ಅವರು ಬಂದು ಇಲ್ಲಿ ಮುಖಂತಾರೋ ಎಂತ ಅವ್ರ ರೂಮ್ನ ಮುಖಂತಾರೋ ಗೊತ್ತದೆ ಇದ್ರ ಮ್ಯಾಗ ಮಸ್ತ್ ಜಾಗ ಆಕೈತಿ ಇದ್ರ ಮೇಲೆ ತಡಿನ ಮ್ಯಾಗ ತಡಿನ ಮೇಲೆ ಮಸ್ತ್ ಗಾಳಿಗಳೆಲ್ಲ ಬರ್ತೈತಿ ಅಲ್ಲೇ ಒಂದು ತಲೆಗೂ ಮುಟ್ಕೊಂಡು ಹೊಚ್ಕೊಂಡು ಮುಕ್ಕೊಂಬಿಟ್ರೆ ಅಥವಾ ಹೇಳೋಣ ಅವ್ರು ಬಂದಂದ್ರೆ ಬೆಳಿಗ್ಗೆ ಯಾವಾಗ ಹೋಗೋದು ಬೆಳಿಗ್ಗೆ ಜಲ್ದಿ ನಾವು ಹೋಗೋದಂತಂದು ಹೇಳ್ಯಾರ್ರಿ ಹ್ಞೂ ಆಮೇಲೆ ಕೆಲವೊಬ್ರು ಮಂದಿ ಈಗ ಜಳಕ ಮಾಡಿ ಮಕ್ಕಳಾಗತ್ತಾರ 11 ಗಂಟೆಗೆ ಅಂದ್ರೆ ಹೋಗ್ಬಿಡ್ತಕ್ಕಂತ ಹೋಗಿದ್ ಮತ್ತೆ ಸಂಜೆ ಮುಂದೆ 6ಕ್ಕೆ ಬರ್ತಕ್ಕಂತೇನ ಅದಕ್ಕೆ ಈಗ ಎಲ್ಲರೂ ರೆಡಿಯಾಗಿ ಮಕ್ಕಳಾಗತ್ತಾರೇನೋ ಗೊತ್ತಲ್ಲ ನಾವಂತ್ರ ಬೆಳಿಗ್ಗೆ ರೆಡಿಯಾಗಿ ಮಕ್ಕಳಾಗತ್ತಾರೆ ಜಳಕ ಮಾಡಿ ಮಕ್ಕಂದ್ರೆ ರೆಡಿಯಾಗಿ ಮತ್ತೆ ಮುಂಜಾನೆ ಎದ್ದೇಳಿ ರೆಡಿ ಆಗ್ಬಿಡು ಅಂತೇಳಿ ನೋಡಿ ಹಾಂ ಸ್ಪಾಟ್ ಪಟ್ಟೆ